ಮಮ್ಮಿ ಏನ್ ಮಾಡ್ಲತ್ತಿದಿ? ಇವತ್ತು ಹೀರಿಕಾಯಿ ಪಲ್ಯ ಮಾಡ್ತೀನಿ. ಹೀರಿಕಾಯಿ ಪಲ್ಯ ಅಂದ್ರ ಶೇಂಗಾ ಕುಟ್ಟೆಲ್ಲ ಹಾಕಿ ಮಾಡೋದು? ಹೀರಿಕಾಯಿ ಮಸಾಲೆ ಖಾರ ಹಾಕಿ ಹೀರಿಕಾಯಿ ಪಲ್ಯ. ठीक ಅದಕ್ಕೆ ಏನೇನ್ ಬೇಕು ಹೇಳ್ತಿ? ಹೇಳ್ತೀನಿ. ಹೀರಿಕಾಯಿ, ಶೇಂಗಾದ ಕುಟ್ಟ, ಬೆಳ್ಳುಳ್ಳಿ, ಕೊತ್ತಂಬರಿ, ಬೆಲ್ಲ, ಸ್ವಲ್ಪ ಕರಿಬೇವು, ಮತ್ತ ಪಾನಕ, ಜೀರಿಗೆ, ಸಾಸಿವೆ, ಉಪ್ಪ, ಅರಿಶಿನ, ಸ್ವಲ್ಪ ಕೆಂಪು ಖಾರ ಮತ್ತು ಉಮ್ದಿ ಮಸಾಲೆ ಖಾರ. ಉಮ್ದಿ ಮಸಾಲೆ ಖಾರ, ಇದಕ್ಕ ಕರಿ ಖಾರನು ಅಂತೀವಿ ನಾವು ಹೇಳ್ತೀವಿ ಇದಕ್ಕ. ಆಮೇಲೆ ಇದು ಶೇಂಗಾ ಕುಟ್ಟದೇನೆ ಕಡಲೆ ಬೀಜ ಹುರ್ಕೊಂಡು ಪೌಡರ್ ಮಾಡ್ಕೊಂಡಿಟ್ಟು ಪುಡಿ ಮಾಡಿ ಇದು ಬೇಕೇ ಬೇಕು. ಓಕೆ. ಹೀರಿಕಾಯಿ ಎಷ್ಟು ತೊಗೊಂಡಿದ್ನಿ ಅಂದಾಜ? ಅರ್ಧ ಕಿಲೋ ಹೀರಿಕಾಯಿ. ಸರಿ, ಈಗ ಹೆಂಗ್ ಮಾಡೋದು ಹೇಳ್ತಿ? ಡನ್ ಡನ್ ಡನ್. ಓಕೆ. ಈಗ ಇದು ಸ್ವಲ್ಪ ಕಾಯ್ಬೇಕು. ಓಕೆ ಓಕೆ. ಈಗ ಹೌದು. ಈಗ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕ. ಅರ್ಧ ಕಿಲೋ ಅವು ಸ್ವಲ್ಪ ಜಾಸ್ತಿ ಬೇಕು. ಇದಕ್ಕೆ ಎಣ್ಣೆ ಬೇಕು ಜಾಸ್ತಿ. ಓಕೆ. ಎಣ್ಣೆ ಕಾಯ್ಬೇಕು. ಈಗ ಎಣ್ಣೆ ಕಾಯ್ಬೇಕು. ಅದಕ್ಕಂತ ಎಣ್ಣೆ ಆಲ್ರೆಡಿ. ಈಗ ಸಾಸಿವೆ ಜೀರಿಗೆ ಹಾಕ್ತೀನಿ. ಓಕೆ. ಚುಟ್ಟು ಚುಟ್ಟು ಅಲ್ಲತ್ತು. ಚುಟ್ಟು ಅಲ್ಲಕತ್ತಲ್ಲ. ಈಗ ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಭಾಳ ಕೆಂಪಾಗಿ ಬಿಡೋದಿಲ್ಲ. ಕರಿಬೇವು ಹಾಕ್ತೀನಿ. ಕರಿಬೇವು. ಆಮ್ಯಾಗ ಹೀರಿಕಾಯಿ ಹಾಕ್ತೀನಿ. ಹೀರಿಕಾಯಿ ಹಾಕೋದು. ಹೀರಿಕಾಯಿ ಸ್ವಲ್ಪ ಎಣ್ಣೆಗ ಇರುವಾಗ ಎಣ್ಣೆಗೆ ಶಿಸ್ತು ಫ್ರೈ ಮಾಡ್ಕೊಳ್ಳೋದು. ಶಿಸ್ತು ಫ್ರೈ ಮಾಡ್ಕೊಳ್ಳೋದು. ಮತ್ತು ಬೆಳ್ಳುಳ್ಳಿ ಭಾಳ ಕೆಂಪಾಗಿ ಬಿಡೋದಿಲ್ಲ, ಅದು ವಾಸ ಹೋಗ್ಬಿಡ್ತವೆ. ಅದಕ್ಕೆ ಸ್ವಲ್ಪ ಕಚ್ಚಾನೇ ಇರಬೇಕು. ನಾವು ಉಳ್ಳಾಗಡ್ಡಿ ಹಾಕಲ್ಲ. ಈಗ ಇದಕ್ಕೇನು ಮಾಡೋದು, ಮ್ಯಾಗ ಮುಚ್ಚಿಡೋದು. ಈಗ ಮುಚ್ಚೋದು. ಸ್ವಲ್ಪ ಉಮ್ಗಬೇಕದು. ಸ್ವಲ್ಪ ಎಣ್ಣೆಗೆಲ್ಲ ಅದು ಎಣ್ಣೆ ನುಂಗ್ಬೇಕಾಗುತ್ತೆ. ಆಮೇಲೆ ಮತ್ತೆ ಹೇಳ್ತೀವಿ. ಈಗ ಮುಚ್ಚ ತೆಗಿತೀವಿ. ಗ್ಯಾಸ್ ಮೀಡಿಯಮೇ ಇರಬೇಕಾ? ಈಗ ಸ್ವಲ್ಪ ತಿರುತ್ತೀನಿ. ಈಗ ಸ್ವಲ್ಪ ತಿರುತ್ತೀನಿ. ಈಗೇನು ಮಾಡೋದು, ಒಂದು ಸ್ವಲ್ಪ ಉಪ್ಪು ಹಾಕೋದು. ಇದು ಪಟ್ಟ ತುಂಬಬೇಕಾದ. ಸ್ವಲ್ಪ ಅಲ್ಲ, ಈಗ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ದ ಮತ್ತು ಹಿಂತಿರುವಾಗ ಈಗ ಸ್ವಲ್ಪ ಅರಿಶಿನ ಹಾಕೋದು. ಸ್ವಲ್ಪ ಅರಿಶಿಣ? ಅರಿಶಿನ. ಸ್ವಲ್ಪ ಅರಿಶಿನ ಹಾಕೋದು. ಮತ್ತೊಂದು ಸ್ವಲ್ಪ ತಿರುವಾಗ. ಈಗ ಫುಲ್ ಇವು ಮುಗ್ಗಬೇಕು. ಮತ್ತೆ ಮುಚ್ಚಿಡೋದು? ಮತ್ತೆ ಮುಚ್ಚಿಡೋದು. ಈಗ ಖಾರ ಹಾಕೋದಿಲ್ಲ. ಅಂದ್ರೆ ಈಗ ಖಾರ ಹಾಕೋದಿಲ್ಲ? ಈಗ ಖಾರ ಹಾಕೋದಿಲ್ಲ. ಫುಲ್ ಅದು ಕಲರ್ ಚೇಂಜ್ ಆಗಬೇಕು. ಅದು ಬಣ್ಣ ಸ್ವಲ್ಪ ಬದಲಾದ್ಮೇಲೆ ಬಣ್ಣ ಪೂರ ಬದಲಾಸನ. ಆಮೇಲೆ ಖಾರ, ಕರಿ ಖಾರ, ಕೆಂಪು ಖಾರ, ನಿಮ್ಗೇನು ಶೇಂಗಾದ ಕೊಟ್ಟು ಅವಾಗ ಹಾಕೋದು. ಓಕೆ. ಈಗ ಹೀರಿಕಾಯಿ ಬೇಯ್ದದೆ ನೋಡೋಣ. ನೋಡು, ಹಿಂಗಾಗಬೇಕು ಹೀರಿಕಾಯಿ. ಹಿಂಗೆ ನಾವೇನು ಮಾಡೋದು, ಈ ಟೈಮಿಗೆ ನಾವು ಖಾರ ಹಾಕೋದು. ಈಗ ಖಾರ ಹಾಕೋದು ಈ ಟೈಮಿಗೆ. ಕೆಲವ್ರು ಹೆಂಗೆ ಮಾಡ್ತಾರೆ, ಹೀರಿಕಾಯಿ ಉಮ್ಗಾಯಿನೇ ಗುಡಲ್ಲ, ಉಳ್ಳಾಗಡ್ಡೆ ಹಾಕ್ತಾರೆ ಕೆಲವರು. ನಾವು ಉಳ್ಳಾಗಡ್ಡೆ ಹಾಕಲ್ಲ. ಆದ್ರೆ ಬೆಳ್ಳುಳ್ಳಿ, ಇದು ಹೀರಿಕಾಯಿ ಎಲ್ಲ ದಡ ದಡ ಬರುತ್ತಾರೆ. ಅಲ್ಲಿ ಉಪ್ಪ ಖಾರ ಹಾಕಿ ಮ್ಯಾಗ ನೀರು ಹಾಕಿ ಕತ್ತ ಕುದಿಸ್ತಾರೆ. ಅದಕ್ಕಿಂತ ಹಿಂಗೆ ಮಾಡಿದ್ರೆ ಪಲ್ಯ ಭಾಳ ಟೇಸ್ಟಿ ಆಗ್ತದೆ. ನೀರು ಹಾಕೋದಿಲ್ಲ. ಮೊದಲು ಇದು ಚಂದ ಶಿಸ್ತು ಉಮ್ಗಬೇಕು. ಆಮೇಲೆ ಇದಕ್ಕೆ ಖಾರ ಏನೇನ್ ಬೇಕು, ಮಸಾಲೆ ಖಾರ ಎಲ್ಲ. ಹೀರಿಕಾಯಿಗೆ ಹೆಂಗದ ಅದರದೇ ಅಂತ ಒಂದು ನೀರು ಬಿಡ್ತಾವ. ಅದರದೇ ನೀರು. ಈಗ ನಾವು ನೀರೇ ಹಾಕಿಲ್ಲ. ಈಗ ನೋಡು, ನೀರು ಹೆಂಗೆ ಹಾಕಿಲ್ಲ ಅಂದ್ರೆ ಬಿ ನೀರು. ಈಗ ಇದಕ್ಕೆ ನಾವು ಏನು ಮಾಡೋದು, ಖಾರ ಹಾಕೋದು. ಈಗ ನೋಡಿ, ಈಗ ಖಾರ ಹಾಕೋದು. ಇದಕ್ಕೆ ಕೆಂಪು ಖಾರ ಬೇಕೇ, ಯಾಕಂದ್ರೆ ಕಲರ್ ಬರೇ ಕರಗಾಗ್ತದೆ. ಕರಿ ಖಾರ ಹಾಕೋಣ, ಸ್ವಲ್ಪ ಕೆಂಪು ಖಾರ ಹಾಕಬೇಕು. ಆಮ್ಯಾಗ ನಾವು ಉಪ್ಪರೇ ಮೊದಲೇ ಹಾಕಿವು. ಈಗ ನಾವು ಉಮ್ದಿ ಮಸಾಲೆ ಖಾರ ಹಾಕೋದು. ಉಮ್ದಿ ಮಸಾಲೆ ಖಾರ. ಉಮ್ದಿ ಮಸಾಲೆ ಖಾರ ಹಾಕೋದು. ಇದು ಮಿರ್ಚಿ ಮಸಾಲ, ಕರಿ ಖಾರನೂ ಅಂತೀವಿ ನಾವು. ಕರಿ ಖಾರನೂ ಅಂತೀವಿ. ನೋಡಿದು ಸಾಕು. ಹಾಕಿನ ಜಾಗ ಬಾಸ್. ಒಂದೆರಡು ಚಮಚ. ಒಂದೆರಡು ಚಮಚ. ಈಗ ಮತ್ತೆ ಮುಚ್ಚಿಡೋದು. ಒಂದು 5 ನಿಮಿಷ ಮುಚ್ಚಿಡೋದು. ಈಗ ಮುಚ್ಚಿಡ್ತೀನಿ. ಮತ್ತೆ ಮನೆಯಂದು ಮಸಾಲೆ ಖಾರ ಇದ್ರೆ ಭಾಳ ಚಲೋ. ಒಂದು ಯಾಕೆ ಇದ್ದಿಲ್ಲ
ಮತ್ತು ನಾವು ವಿಡಿಯೋನು ಮಾಡಿ ಹಾಕಿವು ಮಸಾಲೆ ಖಾರ ಹೆಂಗೆ ಮಾಡೋದು ಅಂತ ವಿಡಿಯೋನು ಮಾಡಿ ಹಾಕಿವು. ಒಂದು ಯಾಕೆ ನಿಮಗೆ ಏನೋ ಟೈಮ್ ಸಿಗಲಿಲ್ಲ ಮಾಡಕ್ಕೆ ಬರಲಿಲ್ಲ ಅಂದ್ರೆ ನೀವು ಉಮ್ದಿ ಮಸಾಲೆ ಖಾರ ಯೂಸ್ ಮಾಡಿ. ಹಾಂ, ಇದು ಬಿಜಾಪುರ ಉಮ್ದಿ ಮಸಾಲೆ ಖಾರ. ಹಾಂ, ಇದು ಭಾಳ ಚಲೋ ಅದ್ರಿ. ಈ ವಿಡಿಯೋ ನೋಡ್ರಿ. ಉಮ್ದಿ ಮಿರ್ಚಿ ಮಸಾಲ ಇದು ಬಂದು 1 ಕಿಲೋ, ಅರ್ಧ ಕಿಲೋ, 200 ಗ್ರಾಮ್ ಪ್ಯಾಕ್ದಾಗ ಬರ್ತದ. ಅಷ್ಟೇ ಅಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡರ್, ಶೇಂಗಾದ ಹಿಂಡಿ, ಉಮ್ದಿ ಪುಳಿಯೋಗರೆನು ಭಾಳ ಟೇಸ್ಟಿ ಅದ. ಆಹಾ, ಎಷ್ಟು ಘಮ ಘಮದ ಮಸಾಲೆ ಖಾರ. ಹಿಂಡಿ ಪಲ್ಯ ಇರ್ಲಿ, ಬದ್ನಿಕಾಯಿ ಇರ್ಲಿ, ಹೀರಿಕಾಯಿ ಇರ್ಲಿ, ಹಾಗಲಕಾಯಿ ಇರ್ಲಿ, ಮಸಾಲೆ ಖಾರ ಬೇಕೇ ಬೇಕು. ಖಾರ್ಬಳಿ ಮಾಡಾಗ ಉಮ್ದಿ ಮಸಾಲೆ ಖಾರ ಹಾಕಿ ನೋಡ್ರಿ. ಆಮೇಲೆ ಕಟ್ಟಿ ಕಟ್ಟಿ ರೊಟ್ಟಿ ಮ್ಯಾಗ ಖಾರ್ಬಳಿ ಹಾಕಿ ಊಟ ಮಾಡಿ ನೋಡ್ರಿ. ಆಹಾ, ಮಸ್ತ್ ಆಗೈತೆ ನೋಡು. ಮಸಾಲೆ ಖಾರ ಮಾಡಕ ನಂಬರ್ 1 ಮೆಣಸಿನಕಾಯಿ ಉಪಯೋಗ ಮಾಡಿರ್ತಾರ. ಬಿಸಿ ಬಿಸಿ ಅನ್ನ ಮಸಾಲೆ ಖಾರ, ಅದ್ರ ಮ್ಯಾಲ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ಊಟ ಮಾಡಿದ್ರ ಮಾಡಪ್ಪಿ ಮಸ್ತ್ ಹತ್ತದ. ಮಗಲ್ದಾಗ ಮನ್ಯಾಗ ಮಸಾಲೆ ಖಾರ ಆಗಿದ್ರ ಚಿಂತಿ ಮಾಡ್ಬೇಡ್ರಿ. ಕೊಟ್ಟಿರೋ ನಂಬರ್ ಮ್ಯಾಗ ಕಾಲ್ ಮಾಡಿ ಉಮ್ದಿ ಮಿರ್ಚಿ ಮಸಾಲ ಬುಕ್ ಮಾಡ್ರಿ. ಈ ಮಸಾಲೆ ಖಾರದು ಲಿಂಕ್ ನಾವು ಡಿಸ್ಕ್ರಿಪ್ಷನ್ಯಾಗ ಹಾಕಿರ್ತೀವಿ. ಮತ್ತು ಅದ್ರ ಕೂಡ ಮನೆಯಾಗೆ ಮಸಾಲೆ ಖಾರ ಹೆಂಗೆ ಮಾಡೋದು ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ಯಾಗ ಹಾಕಿರ್ತೀವಿ. ಸೊ ನೀವು ಆ ಲಿಂಕ್ ಕ್ಲಿಕ್ ಮಾಡಿ ಅಥವಾ ಅಲ್ಲಿ ಕೊಟ್ಟಿದ್ದ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡಬಹುದು. ಪಲ್ಯ ಉಮ್ಗೊಂಡದು. ಈಗ ಏನಾಕೋದು? ಈಗ ನಾವು ಕೊತ್ತಂಬರಿ ಹಾಕೋಣ. ಸ್ವಲ್ಪ ಕೊತ್ತಂಬರಿ ಹಾಕೋಣ. ಚೂರು ಬೆಲ್ಲ ಇದಕ್ಕೆ ಬೇಕೇ. ಹಾಂ, ನೀವು ಹುಳಿ ಹಾಕ್ರಿ ಬಿಡ್ರಿ, ಇದಕ್ಕೆ ಬೆಲ್ಲ ಬೇಕೇ. ಹಾಂ, ಈಗ ಏನು ಮಾಡೋಣ, ನಾವು ಶೇಂಗಾ ಕೊಟ್ಟು ಹಾಕೋಣ. ಅರ್ಧ ಕಿಲೋ ಅದಲ್ಲ, ಒಂದು ಬಟ್ಲ ಅಷ್ಟು ಬೇಕೇ. ಶೇಂಗಾ ಕೂಟ ಹಾಕಿ ಹೀರಿಕಾಯಿ ಪಲ್ಯ ಮಾಡಿ ನೋಡ್ರಿ, ಭಾಳ ಭಾರಿ ಟೇಸ್ಟ್ ಕೊಡ್ತದೆ. ಭಾಳ ಭಾರಿ ಟೇಸ್ಟ್ ಕೊಡ್ತದೆ. ಹೊಯ್ದಲ್ಲೋ ನಿಮಗೊಂದು ಸ್ವಲ್ಪ ರಸ ಬೇಕಾಯ್ತಂದ್ರೆ ಆಮ್ಯಾಗ ಸ್ವಲ್ಪ ನೀರು ಹಾಕೋದು. ರಸ ಬೇಕು ಅಂದ್ರೆ ಸ್ವಲ್ಪ ಗ್ರೇವಿ ಥರ ಬೇಕಾದ್ರೆ, ಭಾಳ ಗ್ರೇವಿ ಅಲ್ಲ, ಸ್ವಲ್ಪ. ಈಗ ನಾವು ಏನು ಮಾಡೋದು, ಇದು ಸ್ವಲ್ಪ ತಿರುವಾಗಿ. ಮಸಾಲೆ ಖಾರ ವಿಶೇಷ ಏನಂದ್ರೆ ಒಂಥರ ಟೇಸ್ಟ್ನು ಚಲೋ ಆಗ್ತದ, ಬಣ್ಣನೂ ಬರ್ತದ, ಆಮೇಲೆ ಅದ್ರದ್ದೇ ಎಣ್ಣೆನೂ ಬಿಡ್ತದ. ಭಾಳ ಚಂದ ಆಗ್ತದೆ. ಇನ್ನೊಂದು ಸ್ವಲ್ಪ ಗ್ರೇವಿ, ಆಮೇಲೆ ಸ್ವಲ್ಪ ಗ್ರೇವಿ ಇದ್ರೆ ಚಲೋ. ಇದು ಒಂದ್ ವೇಳೆ ಹೀರಿಕಾಯಿ ಬಾಳೆ ಎಳಿಕ ಸಣ್ಣ ಚಂದ ಇದ್ವು ಅಲ್ಲ, ಅದಕ್ಕೆ ನೀವು ನೀರು ಹಾಕೋದೇ ಬೇಡ, ಅದ್ರದೇ ಅಂತ ನೀರು ಬಿಡ್ತದೆ. ಆಮೇಲೆ ಹೀರಿಕಾಯಿ ಎಳಿ ಇದ್ರೆ ಭಾಳ ಬೇಸನ್ನು ಬೇಕಾಗಿಲ್ಲ, ಭಾಳ ಜಲ್ದಿ ಬೇಯ್ತಾವ. ಮತ್ತೆ ನೀರ್ನು ಹಾಕೋದ್ ಬೇಡ. ಸ್ವಲ್ಪ ಬಿರ್ಸಿತ್ತಂದ್ರೆ ನೀರ್ನು ಹಾಕೋದ್ ಬೇಡ. ಸ್ವಲ್ಪ ದಪ್ಪ ಇತ್ತಂದ್ರೆ ಸ್ವಲ್ಪ ದಪ್ಪ ಇತ್ತಂದ್ರೆ ಲಾಸ್ಟಿಗೆ ಒಂದ್ ಸ್ವಲ್ಪ ನೀರು ಚಿಂಪಿಸ್ಕೋಬೇಕು, ಮೊದ್ಲೇ ಹಾಕ್ಬಾರ್ದು. ಓಕೆ. ಈಗ ನಾವು ಇದು ಮುಚ್ಚಿಡೋಣ, ಪೂರ್ತಿ ಆಗೋಣ ತೋರಿಸ್ತೀನಿ. ನಾವೇನು ಪಲ್ಯ ಖಾರ ಹಾಕ್ತಿವಲ್ಲ, ಅವಾಗ ಖಾರ ಶೇಂಗಾದ ಕುಟ್ಟ ಇದೆಲ್ಲ ಹಾಕ್ತಿವಲ್ಲ, ಅವಾಗ ಸ್ವಲ್ಪ ಅಳಗಾಡ್ಸಿ ಮ್ಯಾಗ ಒಂದ್ ಸ್ವಲ್ಪ ಹೊಯ್ದಲ್ಲ ನೀರು ಹಾಕಿ ಬಿಟ್ಟು ಮುಚ್ತೀವಲ್ಲ, ಅವಾಗ ಗ್ಯಾಸ್ ಜೋರ್ ಮಾಡೋದಿಲ್ಲ, ಹಿಂಗ್ ಮೀಡಿಯಂ ಪೂರ ಸಣ್ಣ ಇರ್ಬೇಕು, ಅಂದ್ರೆ ಅದು ಚಂದ ಉಮ್ಗೈತದ. ಈಗ ನಾವು ಆಗ್ಯದೇನು ನೋಡ, ಈ ಪಲ್ಯ ಆಗಿದೆ ನೋಡಪ್ಪ ಮಮ್ಮಿ. ನೋಡಿ, ಎಸ್, ಗ್ಯಾಸ್ ಆಫ್ ಮಾಡ್ಲಿ. ಗ್ಯಾಸ್ ಆಫ್ ಮಾಡಿ ನೋಡಿ, ಎಷ್ಟು ಚಂದ ಕಾಣಿಸ್ಲತ್ತದ ಪಲ್ಯ. ನೋಡಾನೆ ಬಾಯಿಗೆ ನೀರು ಬಿಡ್ಲಿಕ್ಕದ. ಎಣ್ಣೆ ಶೇಂಗಾದು ಕುಟ್ಟಿದ ಎಣ್ಣೆ ಬಿಟ್ಟದ, ಮಸಾಲೆ ಖಾರಿದ ಎಣ್ಣೆ ಬಿಟ್ಟದ, ತಾವೇನ್ ಜಾಸ್ತಿನೂ ಹಾಕಿಲ್ಲ. ವಾವ್, ಮಸ್ತ್. ಈಗ ಇದು ಎದ್ರಾಗರೆ ತೆಗೆಮ್ಮ. ಹೋಳಿ ಹೀರಿಕಾಯಿ ಪಲ್ಯ ರೆಡಿ ಮಮ್ಮಿ. ಈಗ ಇದು ಪಲ್ಯ ನೋಡಕ್ಕೆ ಸೂಪರ್ ಕಾಣಿಸ್ಲಿಕ್ಕದ. ಇದು ಸ್ಪೆಷಲಿ ಎದುರು ಕೂಡ ಊಟ ಮಾಡಿದ್ರೆ ಚಲೋ. ಜೋಳದ ರೊಟ್ಟಿ ಜೋಡಿ, ಬಿಸಿ ಬಿಸಿ ರೊಟ್ಟಿ, ಮೆತ್ತನ್ ರೊಟ್ಟಿ ಇರ್ಬೇಕು, ಕಟ್ಟಿ ರೊಟ್ಟಿ ನನಗೆ. ಮತ್ತೆ ಒಂದೆರಡು ಜೋಳದ ರೊಟ್ಟಿ ಇದ್ದಿಲ್ಲ ಅಂದ್ರೆ ಬಿಸಿ ಬಿಸಿ ಚಪಾತಿ ಜೋಡಿನೂ ಉಣಬಹುದು. ಚಪಾತಿ ಕೂಡ ಮಾಡಬಹುದು. ಸೊ ಈಗ ಹೀರಿಕಾಯಿ ಪಲ್ಯ ಭಾಳ ಮಂದಿಗೆ ಇಷ್ಟ, ನಮಗೂ ಇಷ್ಟ. ಆದ್ರೆ ಹೀರಿಕಾಯಿ ಪಲ್ಯನೇ ವೆರೈಟೀಸ್ ಭಾಳ, ಯಾವ್ಯಾವ ತರ ಮಾಡೋದು, ಬ್ಯಾಳಿದ್ ಹಾಕಿ ಮಾಡ್ತಾರ. ಇನ್ನೊಂದು ನಿಮಗ ರೆಸಿಪಿದಾಗ ನಾ ಬ್ಯಾಳಿ ಹಾಕಿ ಹೆಂಗ್ ಮಾಡೋದು ತೋರಿಸ್ಕೊಡ್ತೀವಿ. ಮತ್ತೆ ಇದು ಭಾಳ ಜಲ್ದಿ ಆಗ್ತವ, ಜಲ್ದಿ ಆಗ್ತದೆ. ಹೀರಿಕಾಯಿ ಯಾವಾಗ್ಲೂ ನೀವು ಹೀರಿಕಾಯಿ ಜರ ಎಳಿಗ್ ತಗೊಂಡ್ ಬರ್ರಿ, ಇದಕ್ ಮೊದ್ಲೇ ನೀರ್ ಹಾಕಿ ಕುದಿಸ್ಬೇಡ್ರಿ, ಉಮ್ಗಾಯ್ಸ್ರಿ, ಪಟ್ಟ ತಾತವ. ಎಸ್. ಆಮೇಲೆ ಬದ್ನಿಕಾಯಿ ಗತ್ಲಿನೂ ಮಾಡ್ತಾರಲ್ಲ, ಅದಕ್ಕೆ ಏನಂತಾರ? ಎಣ್ಗಾಯಿ ಬದ್ನಿಕಾಯಿ. ಹಂಗ ಎಣ್ಗಾಯಿ ಹೀರಿಕಾಯಿನೂ ಮಾಡ್ತಾರೆ. ಎಣ್ಗಾಯಿ ಹೀರಿಕಾಯಿ ಅವಾಗ ಅವು ಸಣ್ಣ ಬೇಕು, ಸಣ್ಣ ಸೊಟ್ಟಿ ಇರ್ಬೇಕು, ಅವಾಗ ಅದು ಎಣ್ಗಾಯಿ ಹೀರಿಕಾಯಿ ಮಾಡ್ಬೋದು. ಸೊ ಈಗ ಹೀರಿಕಾಯಿ ಪಲ್ಯ ರೆಡಿ. ಹೀರಿಕಾಯಿ ಪಲ್ಯ ಹ್ಯಾಂಗ್ ಮಾಡೋದು ನಾ ತೋರಿಸ್ಕೊಟ್ಟಿನಿ. ನೀವೆಲ್ಲರೂ ಇದೇ ತರ ಹೀರಿಕಾಯಿ ಮಾಡಿ ನೋಡ್ರಿ, ಮತ್ತು ನೀವು ಹ್ಯಾಂಗ್ ಮಾಡ್ತೀರಿ ನಮಗ ತೋರಿಸ್ರಿ, ಮತ್ತು ನೀವು ಉಂಡು ಕಮೆಂಟ್ಸ್ ಮಾಡಿ ನಮಗ ಹೇಳ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ.
ಹ್ಞೂ